ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾವು ಸ್ಮಾಲ್ ಇಂಟೆಸ್ಟೈನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸ್ಮಾಲ್ ಇಂಟೆಸ್ಟೈನ್ ಪಾರ್ಟ್ ಬರೋದು ಜಸ್ಟ್ ನಮ್ಮ ಸ್ಟಮಕ್ ಪಾರ್ಟ್ ಎಂಡ್ ಆಗಿದ್ಮೇಲೆ. ಓಕೆ, ಸೊ ಸ್ಟಮಕ್ ಬಗ್ಗೆ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಈ ವಿಡಿಯೋದಲ್ಲಿ ನಾವು ಸ್ಮಾಲ್ ಇಂಟೆಸ್ಟೈನ್ ಅಥವಾ ಸಣ್ಣ ಕರಳು ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಸ್ಮಾಲ್ ಇಂಟೆಸ್ಟೈನ್ನಲ್ಲಿ ನಾವು 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ: ಡಿಯೋಡಿನಮ್, ಜಿಜಿನಮ್ ಮತ್ತು ಇಲಿಯಮ್. DJI ಅಂತ ನಾವು 3 ಪಾರ್ಟ್ ಇದರೊಳಗಡೆ ಬರ್ತವೆ. ಓಕೆ, ಸೊ ನಾವು ನೋಡ್ಬೋದು ಈ ಥರ ಸಿ ಶೇಪ್ಡಲ್ಲಿ ಫಸ್ಟ್ ಪಾರ್ಟ್ ಏನಿದೆ ಡಿಯೋಡಿನಮ್ ಇದೆ, ಆಗಿದ್ಮೇಲೆ ಇಲ್ಲಿ ಇನ್ನೊಂದು ಪಾರ್ಟ್ ಬರುತ್ತೆ ಜಿಜಿನಮ್ ಅಂತ. ಸೊ ಲಾಸ್ಟ್ ಪಾರ್ಟ್ ಇರುತ್ತೆ ನಮ್ಮ ಇದು ಇಲಿಯಮ್ ಅಂತ. ಓಕೆ, ಸೊ ಇಲ್ಲಿ ಲಾರ್ಜ್ ಇಂಟೆಸ್ಟೈನ್ನಲ್ಲಿ ನಾವು ನೋಡ್ಬೋದು. ಓಕೆ, ಇಲ್ಲಿ ಏನಾದ್ರು ಸ್ಟಾರ್ಟ್ ಆಗ್ತಾ ಇದೆ, ಲಾರ್ಜ್ ಇಂಟೆಸ್ಟೈನ್ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಸೊ ಈ ಪ್ಲೇಸ್ ಇದೆಲ್ಲ ಫಸ್ಟ್ ಪ್ಲೇಸ್, ಸೊ ಅದನ್ನು ನಾವು ಸೀಕಮ್ ಅಂತ ಹೇಳ್ತೀವಿ. ಓಕೆ, ಏನಂತ ಹೇಳ್ತೀವಿ? ಸೀಕಮ್ ಅಂತ ಹೇಳ್ತೀವಿ. ಸೊ ಸಣ್ಣದಲ್ಲಿ ನಿಮಗೆ ವರ್ಮ್ ಶೇಪ್ ಹುಳು ಥರ ಕಾಣ್ಬೋದು, ಅದೇನಿದೆ ನಮ್ಮ ಅಪೆಂಡಿಕ್ಸ್ ಇದೆ. ಓಕೆ, ಸೊ ಇಲ್ಲಿ ಒಳಗಡೆ ನಮಗೆ ಯೆಲ್ಲೋಯಿಶ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಏನಿದೆ ಸರ್? ಇದೆಲ್ಲ ಅಂದರೆ ಇದನ್ನು ನಾವು ಮೀಸೆಂಟ್ರಿ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಇದನ್ನು ನಾವು ಮೀಸೆಂಟ್ರಿ ಅಂತ ಹೇಳ್ತೀವಿ. ಏನು ಮಾಡುತ್ತೆ ಅಂದರೆ ಮೀಸೆಂಟ್ರಿ ಎಂಬುದು ಸ್ಮಾಲ್ ಇಂಟೆಸ್ಟೈನ್ಗಳನ್ನು ಒಂದೇ ಪ್ಲೇಸಲ್ಲಿ ಹೋಲ್ಡ್ ಮಾಡುತ್ತೆ. ಸೊ ನೀವು ನೋಡ್ಬೋದು ಪ್ರತಿಯೊಂದಕ್ಕೂ ಇದು ಅಟ್ಯಾಚ್ ಇದೆ. ಏನು ಮಾಡುತ್ತೆ? ಇದು ಹೋಲ್ಡ್ ಮಾಡುತ್ತೆ. ಓಕೆ, ಸೊ ಮತ್ತು ಪೋಸ್ಟೀರಿಯರ್ ಅಬ್ಡಾಮಿನಲ್ ವಾಲಿಗೆ ಇದು ಕನೆಕ್ಟ್ ಇರುತ್ತೆ. ಓಕೆ, ಪೋಸ್ಟೀರಿಯರ್ ಅಬ್ಡಾಮಿನಲ್ ವಾಲಿಗೆ ಕನೆಕ್ಟ್ ಇರುತ್ತೆ. ನಮ್ಮ ಸ್ಮಾಲ್ ಇಂಟೆಸ್ಟೈನನ್ನು ಒಂದೇ ಪ್ಲೇಸಲ್ಲಿ ಇಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಓಕೆ, ಸೊ ನೋಡೋಣ ಸ್ಮಾಲ್ ಇಂಟೆಸ್ಟೈನ್ ಅಂದರೆ ಏನು ಅಂತ. ಓಕೆ, ಸ್ಮಾಲ್ ಇಂಟೆಸ್ಟೈನ್ ಎಕ್ಸ್ಟೆಂಡ್ ಫ್ರಮ್ ಸ್ಟಮಕ್ಸ್ ಪೈಲೋರಿಕ್ ಸ್ಪಿಂಚರ್. ಹೌದು ಸರ್, ನಮ್ಮ ಸ್ಟಮಕ್ ಎಲ್ಲಿ ಎಂಡ್ ಆಗುತ್ತೆ? ಪೈಲೋರಿಕ್ ಸ್ಪಿಂಚರ್ ಹತ್ರ ಎಂಡ್ ಆಗುತ್ತೆ. ಅದೇ ಪ್ಲೇಸಲ್ಲಿ ಸ್ಮಾಲ್ ಇಂಟೆಸ್ಟೈನ್ ಸ್ಟಾರ್ಟ್ ಆಗುತ್ತೆ. ಟು ದಿ ಇಲಿಯೋಸೀಕಲ್ ಜಂಕ್ಷನ್. ಹೌದು ಸರ್, ಇಲಿಯೋಸೀಕಲ್ ಜಂಕ್ಷನ್ ಅಂದರೆ ಸೊ ಇಲ್ಲೇನಾಗಿದೆ, ಸ್ಟಮಕ್ ಎಂಡ್ ಆಗಿದೆ ಪೈಲೋರಿಕ್ ಸ್ಪಿಂಚರ್ ಹತ್ರ. ಓಕೆ, ಸೊ ಪೈಲೋರಿಕ್ ಸ್ಪಿಂಚರ್ ಹತ್ರ ನಮ್ಮ ಸ್ಮಾಲ್ ಇಂಟೆಸ್ಟೈನ್ ಸ್ಟಾರ್ಟ್ ಆಗಿದೆ. ಮತ್ತು ಇಲಿಯೋಸೀಕಲ್ ಅಂದರೆ ಇದೇನಿದೆ, ಲಾಸ್ಟ್ ಪಾರ್ಟ್ ಆಫ್ ದಿ ಸ್ಮಾಲ್ ಇಂಟೆಸ್ಟೈನ್ ಈಸ್ ಇಲಿಯಮ್. ಓಕೆ, ಲಾಸ್ಟ್ ಪಾರ್ಟ್ ಆಫ್ ದಿ ಸ್ಮಾಲ್ ಇಂಟೆಸ್ಟೈನ್ ಈಸ್ ಇಲಿಯಮ್ ಆ್ಯಂಡ್ ಫಸ್ಟ್ ಪಾರ್ಟ್ ಆಫ್ ದಿ ಲಾರ್ಜ್ ಇಂಟೆಸ್ಟೈನ್ ಈಸ್ ಸೀಕಮ್. ಓಕೆ, ಸ್ಮಾಲ್ ಇಂಟೆಸ್ಟೈನ್ ಲಾಸ್ಟ್ ಪಾರ್ಟ್ ಏನಿದೆ ಸರ್? ಇಲ್ಲಿ ಇಲಿಯಮ್ ಇದೆ, ಬಟ್ ಫಸ್ಟ್ ಪಾರ್ಟ್ ಆಫ್ ದಿ ಲಾರ್ಜ್ ಇಂಟೆಸ್ಟೈನ್ ಇಸ್ ಸೀಕಮ್. ಸೊ ಎರಡು ಎಟ್ ಅ ಟೈಮಲ್ಲಿ ಇಲ್ಲಿ ಏನಾಗ್ತಾ ಇದೆ, ಅಟ್ಯಾಚ್ ಆಗ್ತಾ ಇದ್ದಲ್ಲ, ಅದನ್ನು ನಾವು ಇಲಿಯೋಸೀಕಲ್ ಜಂಕ್ಷನ್ ಅಂತ ಹೇಳ್ತೀವಿ. ಓಕೆ, ಸ್ಟಾರ್ಟ್ ಆಗೋದು ಪೈಲೋರಿಕ್ ಸ್ಪಿಂಚರ್, ಎಂಡ್ ಆಗೋದು ಇಲಿಯೋಸೀಕಲ್ ಜಂಕ್ಷನ್. ಓಕೆ, ವೇರ್ ಇಟ್ ಮೀಟ್ ಟು ದಿ ಲಾರ್ಜ್ ಇಂಟೆಸ್ಟೈನ್. ಹೌದು ಸರ್, ಲಾರ್ಜ್ ಇಂಟೆಸ್ಟೈನಿಗೆ ಯಾವ ಪ್ಲೇಸಲ್ಲಿ ಮೀಟ್ ಆಗುತ್ತೆ ಅಂತ ಕೇಳಿದಾಗ ಎಟ್ ದಿ ಇಲಿಯೋಸೀಕಲ್ ಜಂಕ್ಷನ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ 5 ಮೀಟರ್ ಲಾಂಗ್. ಹೌದು ಸರ್, ಸ್ಮಾಲ್ ಇಂಟೆಸ್ಟೈನ್ ಎಷ್ಟು ಲಾಂಗ್ ಇರುತ್ತೆ? 5 ಮೀಟರ್ ಲಾಂಗ್ ಇರುತ್ತೆ ಅಪ್ರಾಕ್ಸಿಮೇಟ್ಲಿ. ಓಕೆ, ಸೊ ಒಂದು ಬುಕ್ಕಿನಲ್ಲಿ 5.5 ಇರ್ಬೋದು, ಸೊ ಹೆಚ್ಚು ಕಡಿಮೆ ಇರುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ ನಾವು ತೊಗೊಂಡ್ರೆ 5 ಮೀಟರ್ಸ್ ಲಾಂಗ್ ಇರುತ್ತೆ. ಓಕೆ, ನೆಕ್ಸ್ಟ್ ಲೈಸ್ ಇನ್ ದಿ ಅಬ್ಡಾಮಿನಲ್ ಕ್ಯಾವಿಟಿ. ಹೌದು ಸರ್, ಎಲ್ಲಿರುತ್ತೆ? ಅಬ್ಡಾಮಿನಲ್ ಕ್ಯಾವಿಟಿ ಒಳಗಡೆ ಪ್ರೆಸೆಂಟ್ ಇರುತ್ತೆ ಸ್ಮಾಲ್ ಇಂಟೆಸ್ಟೈನ್, ಸರೌಂಡೆಡ್ ಬೈ ದಿ ಲಾರ್ಜ್ ಇಂಟೆಸ್ಟೈನ್. ಹೌದು ಸರ್, ನಾವು ಇಲ್ಲಿ ನೋಡ್ಬೋದು. ಸೊ ಸ್ಮಾಲ್ ಇಂಟೆಸ್ಟೈನ್ ಇರುತ್ತೆ ಅಲ್ಲ, ಅದ್ರ ಅರೌಂಡ್ ನಮ್ಗೆ ಏನು ನೋಡೋಕೆ ಕಾಣಿಸುತ್ತೆ? ಲಾರ್ಜ್ ಇಂಟೆಸ್ಟೈನ್ ನೋಡೋಕ್ಕೆ ಕಾಣಿಸುತ್ತೆ. ಓಕೆ, ಸರೌಂಡೆಡ್ ಬೈ ದಿ ಲಾರ್ಜ್ ಇಂಟೆಸ್ಟೈನ್. ಸೊ ಒಳಗಡೆ ಸ್ಮಾಲ್ ಇಂಟೆಸ್ಟೈನಲ್ಲಿ ಪ್ರೆಸೆಂಟ್ ಇರುತ್ತೆ. ಓಕೆ, ನೆಕ್ಸ್ಟ್ ದಿ ಪ್ರೈಮರಿ ಫಂಕ್ಷನ್ ಆಫ್ ದಿ ಸ್ಮಾಲ್ ಇಂಟೆಸ್ಟೈನ್ ಆರ್ ಕೆಮಿಕಲ್ ಡೈಜೆಷನ್ ಆ್ಯಂಡ್ ನ್ಯೂಟ್ರಿಷನ್ ಅಬ್ಸಾರ್ಪ್ಷನ್. ಹೌದು ಸರ್, ಸೊ ಇಂಪಾರ್ಟೆಂಟ್ ಕೆಲಸ ಏನಿದೆ ನಮ್ಮ ಸ್ಮಾಲ್ ಇಂಟೆಸ್ಟೈನ್ ಪ್ರೈಮರಿ ಕೆಲಸ ಏನಿದೆ ಅಂತ ಕೇಳಿದಾಗ ಕೆಮಿಕಲ್ ಡೈಜೆಷನ್ ಆಗುತ್ತೆ. ಏನಾಗುತ್ತೆ ಇಲ್ಲಿ? ಕೆಮಿಕಲ್ ಡೈಜೆಷನ್ ಆಗುತ್ತೆ. ನಮ್ಮ ಸ್ಟಮಕ್ದಲ್ಲಿ ಒಳಗಡೆ ಏನಾಗಿತ್ತು? ಕೈಮೆ ಆಗಿತ್ತು. ಕೈಮೆ ಅಂದರೆ ಪಾರ್ಷಿಯಲಿ ಡೈಜೆಸ್ಟೆಡ್ ಫುಡ್ ಆಗಿತ್ತು. ಇಲ್ಲಿ ಬಂದು ಏನಾಗುತ್ತೆ? ಇದು ಡೈಜೆಷನ್ ಆಗುತ್ತೆ, ಕೆಮಿಕಲ್ ಡೈಜೆಷನ್ ಆಗುತ್ತೆ. ಮತ್ತು ಅದ್ರ ಒಳಗಡೆ ನ್ಯೂಟ್ರಿಷನ್ ಇರ್ತಾವೆಲ್ಲ, ಅವೆಲ್ಲ ಇಲ್ಲಿ ಅಬ್ಸಾರ್ಪ್ಷನ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ಲೇಯರ್ಸ್ ಆಫ್ ದಿ ಸ್ಮಾಲ್ ಇಂಟೆಸ್ಟೈನ್. ಓಕೆ, ಸೊ ಲೇಯರ್ ಒಳಗಡೆ ಎಷ್ಟು ಲೇಯರ್ಸ್ ಬರ್ತವೆ ಅಂದರೆ ದಿ ಸ್ಮಾಲ್ ಇಂಟೆಸ್ಟೈನ್ ಹ್ಯಾಸ್ 4 ಲೇಯರ್ಸ್. ಎಷ್ಟಿದ್ದಾವೆ? 4 ಲೇಯರ್ಸ್ ಇದ್ದಾವೆ. ಫಸ್ಟ್ ಇರೋದು ಮ್ಯೂಕೋಸಾ. ಇನ್ನರ್ ಲೇಯರ್ ಏನಿದೆ? ಮ್ಯೂಕೋಸಾ ಇದೆ. ಅದ್ರ ಜಸ್ಟ್ ಕೆಳಗಡೆ ಏನು ಪ್ರೆಸೆಂಟ್ ಇರುತ್ತೆ ಅಂದರೆ ಸೊ ದಿಸ್ ಈಸ್ ಮ್ಯೂಕೋಸಾ. ಓಕೆ, ಸೊ ಇದು ಏನಿದೆ ಸರ್? ಸೊ ದಿಸ್ ಈಸ್ ಸ್ಮಾಲ್ ಇಂಟೆಸ್ಟೈನ್ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಇನ್ನರ್ ಲೇಯರ್ ಏನಿದೆ? ಮ್ಯೂಕೋಸಾ ಇದೆ. ಓಕೆ, ಜಸ್ಟ್ ಇನ್ನರ್ ಲೇಯರ್ ಆಗಿದ್ಮೇಲೆ ಏನಿರುತ್ತೆ? ಸಬ್ ಮ್ಯೂಕೋಸಾ ಇರುತ್ತೆ. ಓಕೆ, ಮತ್ತು ಸಬ್ ಮ್ಯೂಕೋಸಾ ಮುಗಿದಿದ್ಮೇಲೆ ಏನಿರುತ್ತೆ? ಮಸ್ಕುಲಾರಿಸ್ ಎಕ್ಸ್ಟರ್ನಾ. ಏನಿರುತ್ತೆ? ಮಸ್ಕುಲಾರಿಸ್ ಎಕ್ಸ್ಟರ್ನಾ ಬರುತ್ತೆ. ಮತ್ತು ಲಾಸ್ಟ್ ಇರೋದು ಫೈನಲ್ ಸಿರೋಸಾ. ಓಕೆ, ಲಾಸ್ಟ್ ಲೇಯರ್ ಏನಿರುತ್ತೆ? ಸಿರೋಸಾ. ಸೊ ಈ ಥರ. ಓಕೆ, ಸೊ ಇದೇನಿದೆ? ಸ್ಮಾಲ್ ಇಂಟೆಸ್ಟೈನ್.
ಸೊ ಸ್ಮಾಲ್ ಇಂಟೆಸ್ಟೈನಲ್ಲಿ ಎಷ್ಟಿರುತ್ತೆ ಸರ್? ಇನ್ನರ್ ಲೇಯರ್ ಮ್ಯೂಕೋಸ, ಮತ್ತೊಂದು ಇರೋದು ಸಬ್ ಮ್ಯೂಕೋಸ, ಮಸ್ಕ್ಯುಲಾರಿಸ್ ಎಕ್ಸ್ಟರ್ನ ಅಥವಾ ಮಸಲ್ ಲೇಯರ್ ಅಂತ ಹೇಳ್ತೀವಿ, ಅಥವಾ ಇದನ್ನು ಲಾಸ್ಟ್ ಇರುತ್ತೆಲ್ಲ ಅದನ್ನು ನಾವು ಸಿರೋಸಾ ಅಂತ ಹೇಳ್ತೀವಿ. ಓಕೆ, ಐ ಥಿಂಕ್ ನಿಮಗೆ ಅರ್ಥ ಆಗಿರ್ಬೋದು. ಔಟರ್ ಲೇಯರ್ ಇಸ್ ಸಿರೋಸಾ, ಇನ್ನರ್ ಲೇಯರ್ ಇಸ್ ಮ್ಯೂಕೋಸಾ. ಓಕೆ, ಸೊ ಇವೆರಡು ಮಿಡಲಲ್ಲಿ ಇರ್ತವೆ. ಸೊ ಒನ್ ಬೈ ಒನ್ ನಾವು ಡಿಸ್ಕಸ್ ಮಾಡೋಣ. ಮ್ಯೂಕೋಸಾ ಫಸ್ಟ್ ಏನು? ಮ್ಯೂಕೋಸಾ ದಿ ಇನ್ನರ್ ಮೋಸ್ಟ್ ಲೇಯರ್. ಹೌದು ಸರ್, ಇನ್ನರ್ ಲೇಯರ್ ಇದೆ, ರೆಸ್ಪಾನ್ಸಿಬಲ್ ಫಾರ್ ಸೀಕ್ರೀಷನ್. ಏನು ಮಾಡುತ್ತೆ ಸರ್ ಇದು? ಸೀಕ್ರೀಷನ್ ಮಾಡುತ್ತೆ, ಅಬ್ಸಾರ್ಪ್ಷನ್ ಮಾಡುತ್ತೆ ಮತ್ತು ಪ್ರೊಟೆಕ್ಷನ್ ಕೊಡುತ್ತೆ. ಓಕೆ, ನೆಕ್ಸ್ಟ್ ಕಂಟೇನ್ ವಿಲ್ಲೈ. ಸೊ ವಿಲ್ಲೈಗಳು ಇರ್ತವೆ ಇದರೊಳಗಡೆ. ಮ್ಯೂಕೋಸಾ ಒಳಗಡೆ ಏನಿರ್ತವೆ? ವಿಲ್ಲೈ ಅಂದರೆ ಈ ಥರ ಪ್ರೊಜೆಕ್ಷನ್ ಇರುತ್ತೆಲ್ಲ. ಸೊ ಈ ಪ್ರೊಜೆಕ್ಷನ್ಗಳು ಏನಿದ್ದಾವೆ? ವಿಲ್ಲೈ, ಫಿಂಗರ್ ಲೈಕ್ ಪ್ರೊಜೆಕ್ಷನ್. ಹೌದು ಸರ್, ಇದು ಯಾವ ಥರ ಇದೆ? ಫಿಂಗರ್ ಲೈಕ್ ಪ್ರೊಜೆಕ್ಷನ್ಗಳಿದ್ದಾವೆ. ಓಕೆ, ಸೊ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಆರ್ ದಿ ವಿಲ್ಲೈ ಕವರ್ಡ್ ವಿತ್ ಎಪಿಥೀಲಿಯಲ್ ಸೆಲ್ಸ್ ಆ್ಯಂಡ್ ಮೈಕ್ರೋವಿಲ್ಲೈ. ಹೌದು ಸರ್, ಬ್ರಷ್ ಬಾರ್ಡರ್ ಅಂತ ಕೂಡ ಹೇಳ್ತೀವಿ. ಸೊ ಇಲ್ಲಿ ನಮ್ದು ಏನಿದೆ? ಇದು ವಿಲ್ಲೈ. ಓಕೆ, ಸೊ ವಿಲ್ಲೈಗಳ ಮೇಲೆ ನಾವು ನೋಡ್ಬೋದು ಇಲ್ಲಿ ಚಿಕ್ಕ 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 ಈ ಥರ ಹೇರ್ ಲೈಕ್ ಸ್ಟ್ರಕ್ಚರ್ ಬರ್ತವೆ. ಓಕೆ, ಎಪಿಥೀಲಿಯಲ್ ಸೆಲ್ಸ್ ಬರುತ್ತೆ. ಸೊ ಅದ್ರ ಮೇಲೆ ಸಣ್ಣ 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 ಇದು ಇರ್ತವೆ, ಹೇರ್ ಲೈಕ್, ಬಾರ್ಡರ್ ಲೈಕ್, ಬ್ರಷಿನ ಮೇಲೆ ಹೇಗಿರ್ತವೆ ಅಲ್ಲ, ಸೊ ಆ ಥರ ಇಲ್ಲಿ ಇರುತ್ತೆ. ಸೊ ಅದು ಏನಿದ್ದಾವೆ ಅಂದರೆ ಮೈಕ್ರೋವಿಲ್ಲೈ. ಓಕೆ, ಏನಿದೆ? ಮೈಕ್ರೋವಿಲ್ಲೈ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ, ಮುಂದೆ ಕಂಟಿನ್ಯೂ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ವಿಲ್ಲೈ ಆ್ಯಂಡ್ ಮೈಕ್ರೋವಿಲ್ಲೈ ಅಂದರೆ ಏನು. ಓಕೆ, ಸೊ ಈಸಿಲಿಯಾಗಿ ಹೇಳಬೇಕಂದ್ರೆ ವಿಲ್ಲೈ ಆರ್ ದಿ ಫಿಂಗರ್ ಲೈಕ್ ಪ್ರೊಜೆಕ್ಷನ್. ಸೊ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಆಗಿದ್ಮೇಲೆ ಇದ್ರ ಮೇಲೆ ಹೇರ್ ಥರ ಬರ್ತವೆ, ಅವು ನಮ್ಮ ಮೈಕ್ರೋ ವಿಲ್ಲೈ. ಓಕೆ, ಫಾರ್ಮಿಂಗ್ ಅ ಬ್ರಷ್ ಬಾರ್ಡರ್. ಹೌದು ಸರ್, ಬ್ರಷ್ ಬಾರ್ಡರ್ ಥರ ಅವು ಫಾರ್ಮ್ ಮಾಡ್ತಾ ಇದ್ದಾವೆ. ಟು ಇನ್ಕ್ರೀಸ್ ದಿ ಸರ್ಫೇಸ್ ಏರಿಯಾ. ಹೌದು ಸರ್, ಸರ್ಫೇಸ್ ಏರಿಯಾ ಜಾಸ್ತಿ ಆಗುತ್ತೆ. ವಿಲ್ಲೈಗಳು ಜಾಸ್ತಿ ಇದ್ದರೆ ಸರ್ಫೇಸ್ ಏರಿಯಾ ಜಾಸ್ತಿ ಆಗುತ್ತೆ, ಅಬ್ಸಾರ್ಪ್ಷನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಗಾಬ್ಲೆಟ್ ಸೆಲ್ಸ್ಗಳಿರ್ತವೆ. ಓಕೆ, ಏನಿರ್ತವೆ? ಗಾಬ್ಲೆಟ್ ಸೆಲ್ಸ್ಗಳಿರ್ತವೆ. ಅವು ಏನು ಮಾಡ್ತವೆ ಸರ್? ಸಿಕ್ರೀಟ್ ಮ್ಯೂಕಸನ್ನು ಸಿಕ್ರೀಟ್ ಮಾಡ್ತವೆ. ಓಕೆ, ಮತ್ತು ಎಂಡೋಕ್ರೈನ್ ಸೆಲ್ಸ್ ಏನಿರ್ತವೆ? ಎಂಡೋಕ್ರೈನ್ ಸೆಲ್ಸ್ ರಿಲೀಸಸ್ ಹಾರ್ಮೋನ್. ಏನು ಮಾಡ್ತವೆ? ಹಾರ್ಮೋನನ್ನು ರಿಲೀಸ್ ಮಾಡ್ತವೆ. ಸೊ ಇಷ್ಟೊಂದು ಎಲ್ಲಿರ್ತವೆ ಸರ್? ನಮ್ಮ ಮ್ಯೂಕಸ್ ಆಫ್ ದಿ ಸ್ಮಾಲ್ ಇಂಟೆಸ್ಟೈನ್ ಒಳಗಡೆ ಪ್ರೆಸೆಂಟ್ ಇರ್ತವೆ. ಓಕೆ, ನೆಕ್ಸ್ಟ್ ನಾವು ಸಬ್ ಮ್ಯೂಕೋಸಾ ಒಳಗಡೆ ಏನಿರುತ್ತೆ ಅಂತ ನೋಡೋಣ. ಓಕೆ, ಕಂಟೈನ್ ಬ್ಲಡ್ ವೆಸಲ್ಸ್. ಹೌದು ಸರ್, ಸಬ್ ಮ್ಯೂಕೋಸಾ ಒಳಗಡೆ ಜಾಸ್ತಿ ಬ್ಲಡ್ ವೆಸಲ್ಸ್ ಇರುತ್ತೆ ಮತ್ತು ಲಿಂಫ್ಯಾಟಿಕ್ಸ್ ಇರುತ್ತೆ, ಅಂದರೆ ಲಿಂಫ್ಯಾಟಿಕ್ ಸಿಸ್ಟಮ್ ಕೂಡ ಅಲ್ಲಿ ಪಾರ್ಟ್ ಬರ್ತವೆ. ನೆಕ್ಸ್ಟ್ ನರ್ವ್ಸ್ಗಳು ಜಾಸ್ತಿ ಇರುತ್ತೆ. ಓಕೆ, ಸಬ್ ಮ್ಯೂಕೋಸಾ ಒಳಗಡೆ ಬ್ಲಡ್ ವೆಸಲ್ಸ್ ಇರ್ತವೆ, ಲಿಂಫ್ಸ್ ಇರ್ತವೆ ಮತ್ತು ನಮ್ಮ ನರ್ವ್ಸ್ಗಳು ಇರ್ತವೆ. ಜಾಸ್ತಿ ಬ್ಲಡ್ ವೆಸಲ್ ಎಲ್ಲಿರ್ತವೆ ಸರ್? ನಮ್ಮ ಸ್ಮಾಲ್ ಇಂಟೆಸ್ಟೈನಲ್ಲಿ ಜಾಸ್ತಿ ಬ್ಲಡ್ ವೆಸಲ್ಸ್ ಇರ್ತವೆ, ಯಾಕಂದರೆ ಅಬ್ಸಾರ್ಪ್ಷನ್ ಆಗಿ ಡೈರೆಕ್ಟ್ ಬ್ಲಡ್ ಒಳಗಡೆ ಹೋಗಬೇಕಲ್ಲ, ಅದಕ್ಕೋಸ್ಕರ. ಓಕೆ, ನೆಕ್ಸ್ಟ್ ಹೌಸಸ್ ಆಫ್ ಬ್ರನ್ನರ್ಸ್ ಗ್ಲ್ಯಾಂಡ್. ಓಕೆ, ಸೊ ಬ್ರನ್ನರ್ಸ್ ಗ್ಲ್ಯಾಂಡ್ಸ್ ಇರ್ತವೆ ಎಲ್ಲಿ ಸರ್? ಎಸ್ಪೆಷಲಿ ಇನ್ ಡಿಯೋಡಿನಮ್ ಒಳಗಡೆ. ಸೊ ಬ್ರನ್ನರ್ಸ್ ಗ್ಲ್ಯಾಂಡ್ಸ್ ಎಲ್ಲಿರ್ತವೆ? ನಮ್ಮ ಸ್ಪೆಷಲಿ ಡಿಯೋಡಿನಮ್ ಒಳಗಡೆ ಇರ್ತವೆ. ಓಕೆ, ಡಿಯೋಡಿನಮ್ ಈಸ್ ಅ ಫಸ್ಟ್ ಪಾರ್ಟ್ ಆಫ್ ದಿ intestine, small intestine. Okay, which secretes alkaline mucus. Okay, ಸೊ ಈ ಬ್ರನ್ನರ್ ಗ್ಲ್ಯಾಂಡ್ ಇದ್ದಾವೆ ಅಲ್ಲ, ಸೊ ಬ್ರನ್ನರ್ ಗ್ಲ್ಯಾಂಡ್ ಏನು ಸೀಕ್ರೆಟ್ ಮಾಡ್ತವೆ ಅಂದರೆ ಅಲ್ಕಲೈನ್ ಮ್ಯೂಕಸ್. ಓಕೆ, ಅಲ್ಕಲೈನ್ ಅಂದರೆ ಅಪೋಸಿಟ್ ಟು ದಿ ಆ್ಯಸಿಡ್ ಅಂದಂಗೆ. ಓಕೆ, ಸೊ ನಮ್ಮ ಸ್ಟಮಕ್ ಒಳಗಡೆ ಏನಾಗಿತ್ತು ಸರ್? ರಿಲೀಸ್ ಆಗಿತ್ತು ಆ್ಯಸಿಡ್. ಸೊ ಆ್ಯಸಿಡ್ ಬಂದು ನಮ್ಮ ಸ್ಮಾಲ್ ಇಂಟೆಸ್ಟೈನ್ ಒಳಗಡೆ ಬಂದಾಗ ಏನಾಗ್ಬೋದು? ನಮ್ಮ ಸ್ಮಾಲ್ ಇಂಟೆಸ್ಟೈನ್ ಡ್ಯಾಮೇಜ್ ಆಗ್ಬೋದು. ಅದಕ್ಕೋಸ್ಕರ ಸ್ಮಾಲ್ ಇಂಟೆಸ್ಟೈನ್ ಡ್ಯಾಮೇಜ್ ಆಗಬಾರ್ದು ಅಂತ ಅಲ್ಕಲೈನ್ ಮ್ಯೂಕಸ್ ಪ್ರೊಡ್ಯೂಸ್ ಆಗುತ್ತೆ ನಮ್ಮ ಸ್ಮಾಲ್ ಇಂಟೆಸ್ಟೈನಲ್ಲಿ. ಓಕೆ, ಸ್ಪೆಷಲಿ ಡಿಯೋಡಿನಮಲ್ಲಿ, ಯಾಕಂದರೆ ಫಸ್ಟ್ ಪಾರ್ಟ್ ಇದೆ ಅದೆಲ್ಲ, ಇದಕ್ಕೆ ಜಾಸ್ತಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಬ್ರನ್ನರ್ ಗ್ಲ್ಯಾಂಡ್ ಏನು ಮಾಡ್ತವೆ? ಅಲ್ಕಲೈನ್ ಮ್ಯೂಕಸ್ ಪ್ರೊಡ್ಯೂಸ್ ಮಾಡ್ತವೆ ಟು ನ್ಯೂಟ್ರಲೈಸ್ ದಿ ಆ್ಯಸಿಡ್ ಖೈಮೆ. ಹೌದು ಸರ್, ಆ್ಯಸಿಡಿಕ್ ಖೈಮೆ ಇದೆ ಅಲ್ಲ, ಅಂದರೆ ಪಾರ್ಷಲಿ ಡೈಜೆಸ್ಟೆಡ್ ಫುಡ್ ಹೇಗಿದೆ ಅದರೊಳಗಡೆ ಜಾಸ್ತಿ ಆ್ಯಸಿಡ್ ಇದೆ, ಆ್ಯಸಿಡ್ ಎಲ್ಲ ಮಿಕ್ಸ್ ಆಗಿ ಬಂದಿದೆ ಅಲ್ಲ, ಅದಕ್ಕೋಸ್ಕರ ಅದನ್ನು ನ್ಯೂಟ್ರಲೈಸ್ ಮಾಡೋಕ್ಕೆ ಏನು ರಿಲೀಸ್ ಆಗುತ್ತೆ? ಅಲ್ಕಲೈನ್ ಮ್ಯೂಕಸ್ ರಿಲೀಸ್ ಆಗುತ್ತೆ. ಐ ಥಿಂಕ್ ನಿಮಗೆ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ನಾವು ನೋಡೋಣ ಮಸ್ಕ್ಯುಲಾರಿಸ್ ಎಕ್ಸ್ಟರ್ನ ಅಥವಾ ಮಸಲ್ ಲೇಯರ್ ಅಂತ ಕೂಡ ನಾವು ಇದನ್ನು ಹೇಳ್ಬೋದು. ಓಕೆ, ಮೇಡ್ ಅಪ್ ಆಫ್ 2 ಲೇಯರ್ಸ್. ಹೌದು ಸರ್, ಇದ್ರ ಒಳಗಡೆ ಮಸ್ಕ್ಯುಲಾರಿಸ್ ಎಕ್ಸ್ಟರ್ನ ಒಳಗಡೆ ಮತ್ತೆ 2 ಲೇಯರ್ಸ್ ಇದ್ದಾವೆ. ಓಕೆ, ಆಫ್ ಸ್ಮೂತ್ ಮಸಲ್ಸ್. ಓಕೆ, ಎಂಥ ಮಸಲ್ಸ್ ಇದ್ದಾವೆ? ಸ್ಮೂತ್ ಮಸಲ್ಸ್ ಇದ್ದಾವೆ. ಸೊ 2 ಯಾವ್ಯಾವ ಲೇಯರ್ ಅಂದರೆ ಇನ್ನರ್ ಸರ್ಕ್ಯುಲಾರ್ ಲೇಯರ್, ಔಟರ್ ಲಾಂಗಿಟ್ಯೂಡಿನಲ್ ಲೇಯರ್. ಓಕೆ, ಸೊ ಇನ್ನರ್ ಲೇಯರ್ ಹೇಗಿದೆ ಸರ್? ಸರ್ಕ್ಯುಲರ್ ಲೇಯರ್ ಇದೆ, ಮತ್ತು ಔಟರ್ ಹೇಗಿದೆ? ಲಾಂಗಿಟ್ಯೂಡಿನಲ್ ಲೇಯರ್ ಇದೆ. ಓಕೆ, ನೆಕ್ಸ್ಟ್ ರೆಸ್ಪಾನ್ಸಿಬಲ್ ಫಾರ್ ಪೆರಿಸ್ಟಾಲ್ಸಿಸ್.
ಸೊ ಈ ಮಸ್ಕುಲಾರಿಸ್ ಎಕ್ಸ್ಟರ್ನಾ, ಸೊ ಇಲ್ಲಿ ಏನಾಗುತ್ತೆ ಪೆರಿಸ್ಟಾಲ್ಸಿಸ್ ಮೂಮೆಂಟ್ ಆಗುತ್ತೆ. ಏನಾಗುತ್ತೆ ಪೆರಿಸ್ಟಾಲ್ಸಿಸ್ ಮೂಮೆಂಟ್ ಆಗುತ್ತೆ. ಸೊ ಯಾವ ಪ್ಲೇಸಲ್ಲಿ ಮಸಲ್ಸ್ ಇರುತ್ತೆ ಆ ಪ್ಲೇಸಲ್ಲಿ ಮೂಮೆಂಟ್ ಇರುತ್ತೆ. ಓಕೆ, ಆ್ಯಂಡ್ ಸೆಗ್ಮೆಂಟೇಷನ್. ಹೌದು ಸರ್, ಏನಾಗುತ್ತೆ ಅಲ್ಲಿ ನಮ್ಮ ಫುಡ್ ಇರುತ್ತೆ ಅಲ್ಲ, ಪೆರಿಸ್ಟಾಲ್ಟಿಕ್ ವೇವ್ ಲೈಕ್ ಮೂಮೆಂಟಲ್ಲಿ ಮುಂದ್ಗಡೆ ಬರುತ್ತೆ. ಓಕೆ, ಪೆರಿಸ್ಟಾಲ್ಸಿಸ್ ಆಗಿ ಮುಂದ್ಗಡೆ ಬರುತ್ತೆ ಮತ್ತು ಸೆಗ್ಮೆಂಟೇಷನ್ ಆಗುತ್ತೆ. ಇಲ್ಲಿ ಏನು ಸೆಗ್ಮೆಂಟೇಷನ್ ಅಂದರೆ ಮಿಕ್ಸಿಂಗ್ ಆಫ್ ದಿ ಫುಡ್, ಅದು ಮತ್ತೆ ಮಿಕ್ಸ್ ಆಗುತ್ತಾ ಇಲ್ಲಿ ಕೆಳಗಡೆ ಬರುತ್ತೆ. ಐ ಥಿಂಕ್ ನಿಮಗೆ ಮಸ್ಕುಲಾರಿಸ್ ಎಕ್ಸ್ಟರ್ನಾ ಅರ್ಥ ಆಗಿರ್ಬೋದು. ಸೊ ಲಾಸ್ಟ್ ಲೇಯರ್ ಇರೋದು ಸೀರೋಸಾ. ಓಕೆ, ದಿ ಔಟರ್ ಮೋಸ್ಟ್ ಲೇಯರ್ ಏನಿದೆ ಸರ್, ಇದು ಔಟರ್ ಮೋಸ್ಟ್ ಲೇಯರ್ ಇದೆ, ಕಂಪೋಸ್ಡ್ ಆಫ್ ಕನೆಕ್ಟಿವ್ ಟಿಶ್ಯೂ. ಓಕೆ, ಸೊ ಇದು ಏನು ಮಾಡುತ್ತೆ ಕನೆಕ್ಟಿವ್ ಟಿಶ್ಯೂ ಇದೆ. ಓಕೆ, ಸೊ ಇದು ಕೆಲಸ ಏನು ಮಾಡುತ್ತೆ, ಇದು ಕನೆಕ್ಟ್ ಮಾಡುತ್ತೆ, ಬೇರೆ ಬೇರೆ ಆರ್ಗನ್ಸ್ಗಳನ್ನು ಕನೆಕ್ಟ್ ಮಾಡುತ್ತೆ. ಆ್ಯಂಡ್ ಅ ಸಿಂಪಲ್ ಸ್ಕ್ವಾಮಸ್ ಎಪಿಥೀಲಿಯಂ. ಹೌದು ಸರ್, ಇದರೊಳಗಡೆ ಏನೇನಿದ್ದಾವೆ ಕನೆಕ್ಟಿವ್ ಟಿಶ್ಯೂ ಇದೆ ಮತ್ತು ಸಿಂಪಲ್ ಸ್ಕ್ವಾಮಸ್ ಎಪಿಥೀಲಿಯಂ ಟಿಶ್ಯೂ ಕೂಡ ಇದರೊಳಗಡೆ ಇದೆ. ಐ ಥಿಂಕ್ ನಿಮಗೆ ಸಿರೋಸಾ ಅರ್ಥ ಆಗಿರ್ಬೋದು. ಸೊ 4 ಲೇಯರ್ಸ್ ಇದ್ದಾವೆ, ಮ್ಯೂಕಸ್ ಇದೆ, ಸಬ್ ಮ್ಯೂಕಸ್ ಇದೆ, ಮಸ್ಕುಲರ್ ಲೇಯರ್ ಇದೆ ಮತ್ತು ನಮ್ಮ ಸಿರೋಸಾ ಲೇಯರ್ ಇದೆ. ಸೊ ನೆಕ್ಸ್ಟ್ ನಾವು ನೋಡೋಣ ಪಾರ್ಟ್ಸ್ ಆಫ್ ಸ್ಮಾಲ್ ಇಂಟೆಸ್ಟೈನ್. ಓಕೆ, ಸೊ ಪಾರ್ಟ್ಸ್ ಆಫ್ ಸ್ಮಾಲ್ ಇಂಟೆಸ್ಟೈನಲ್ಲಿ ಏನೇನು ಬರುತ್ತೆ, DJI. ಓಕೆ, ಡಿಯೋಡಿನಮ್, ಜಿಜಿನಮ್, ಇಲಿಯಮ್. ಸೊ ನಾವಿಲ್ಲಿ ನೋಡ್ಬೋದು ಫಸ್ಟ್ ಪಾರ್ಟ್ ಇದೆ ಅಲ್ಲ, ಅದೇನಿದೆ ನಮ್ಮ ಡಿಯೋಡಿನಮ್ ಇದೆ. ಓಕೆ, ಸೊ ಸೆಕೆಂಡ್ ಪಾರ್ಟ್ ಇರೋದು ನಮ್ಮ ಜಿಜಿನಮ್, ಸೊ ಲಾಸ್ಟ್ ಪಾರ್ಟ್ ಇರೋದು ನಮ್ಮ ಇಲಿಯಮ್. ಸೊ ಸ್ಮಾಲ್ ಇಂಟೆಸ್ಟೈನಲ್ಲಿ ನಾವು ಈ ಥರ ಡಿವೈಡ್ ಮಾಡ್ತೀವಿ. ಸೊ ನೆಕ್ಸ್ಟ್ ನಾವು 1 by 1 ಡಿಸ್ಕಸ್ ಮಾಡ್ತಾ ಹೋಗೋಣ ಏನಿದೆ ಅಂತ. ಫಸ್ಟ್ ನಾವು ನೋಡೋಣ ಡಿಯೋಡಿನಮ್ ಬಗ್ಗೆ. ಓಕೆ, ಸೊ ಡಿಯೋಡಿನಮ್ ಎಷ್ಟು ಲೆಂತ್ ಇರುತ್ತೆ ಸರ್, 25 ಸೆಂಟಿಮೀಟರ್ ಅಥವಾ 10 ಇಂಚಸ್ ಅಂತ ನಾವು ಹೇಳ್ಬೋದು. ಓಕೆ, ದಿ ಮೋಸ್ಟ್ ಪ್ರಾಕ್ಸಿಮಲ್ ಪೋರ್ಷನ್. ಓಕೆ, ಪ್ರಾಕ್ಸಿಮಲ್ ಪೋರ್ಷನ್. ಓಕೆ, ಪ್ರಾಕ್ಸಿಮಲ್ ಪೋರ್ಷನ್ ಅಂದರೆ ಹತ್ತಿರ, ಅಬೌಟ್ 25 ಸೆಂಟಿಮೀಟರ್. ಓಕೆ, ಎಷ್ಟಿದೆ ಸರ್ ಇದು ಲೆಂತ್, 25 ಸೆಂಟಿಮೀಟರ್ ಇದೆ. ಓಕೆ, ಸೊ ಏನಾಗಿದೆ ಮೋಸ್ಟ್ ಪ್ರಾಕ್ಸಿಮಲ್. ಓಕೆ, ಸೊ ಮೋಸ್ಟ್ ಪ್ರಾಕ್ಸಿಮಲ್ ಅಂದರೆ ಹತ್ತಿರ ಇದೆ ಸರ್, ಸ್ಟಮಕ್ಕಿಗೆ ಜಾಸ್ತಿ ಹತ್ತಿರ ಇದೆ. ಆ್ಯಂಡ್ ಅಬೌಟ್ 25 ಸೆಂಟಿಮೀಟರ್ ಅಥವಾ 10 ಇಂಚಸ್ ಲಾಂಗ್ ಇದು ಇರುತ್ತೆ. ನೆಕ್ಸ್ಟ್, ಇಟ್ ಕರ್ವ್ ಅರೌಂಡ್ ದಿ ಹೆಡ್ ಆಫ್ ದಿ ಪ್ಯಾಂಕ್ರಿಯಾಸ್ ಆ್ಯಂಡ್ ಫಾರ್ಮ್ಸ್ ಸಿ ಶೇಪ್. ಹೌದು ಸರ್, ಇದು ಏನು ಮಾಡುತ್ತೆ, ಹೆಡ್ ಆಫ್ ದಿ ಪ್ಯಾಂಕ್ರಿಯಾಸ್ ಇರುತ್ತೆಲ್ಲ ಹಿಂದ್ಗಡೆ, ಅದರ ಅರೌಂಡ್ ಇದು ಕರ್ವ್ ಆಗುತ್ತೆ. ಓಕೆ, ಏನಾಗುತ್ತೆ ಕರ್ವ್ ಆಗುತ್ತೆ. ನೆಕ್ಸ್ಟ್, secretions from gallbladder and pancreas are released into duodenum via the hepatopancreatic ampulla. ಓಕೆ, ಸೊ ಅಂದರೆ ಏನು, ನಮ್ಮ ಗಾಲ್ ಬ್ಲಾಡರ್ ಇರುತ್ತೆ ಅಲ್ಲ, ಓಕೆ, ಲಿವರಲ್ಲಿ ಗಾಲ್ ಬ್ಲಾಡರ್ ಇರುತ್ತೆ ಮತ್ತು ಪ್ಯಾಂಕ್ರಿಯಾಸ್ ಇರುತ್ತೆ ಅಲ್ಲ. ಸೊ ಪ್ಯಾಂಕ್ರಿಯಾ ಮತ್ತು ಗಾಲ್ ಬ್ಲಾಡರ್ ಇವೆಲ್ಲ ಸೀಕ್ರಿಷನ್ಸ್ ಇರ್ತಾವೆ ಅಲ್ಲ. ಸೊ ಸೀಕ್ರಿಷನ್ಸ್ ಹೇಗೆ ಬರ್ತವೆ ಅಂದರೆ ಹೆಪಟೋಪ್ಯಾಂಕ್ರಿಯಾಟಿಕ್ ಆ್ಯಂಪುಲ್ಲಾನಿಂದ ಬರ್ತವೆ, ಗಾರ್ಡೆಡ್ ಬೈ ದಿ ಹೆಪಟೋಪ್ಯಾಂಕ್ರಿಯಾಟಿಕ್ ಸ್ಪಿಂಚರ್. ಓಕೆ, ಸೊ ನಾವಿಲ್ಲಿ ನೋಡ್ತೀವಿ. ಓಕೆ, ಸೊ ದಿಸ್ ಈಸ್ ಗಾಲ್ ಬ್ಲಾಡರ್. ಓಕೆ, ಸೊ ಗಾಲ್ ಬ್ಲಾಡರಿಂದ ಬರ್ತವೆ. ಓಕೆ, ಸೊ ಗಾಲ್ ಬ್ಲಾಡರಿಂದ ಸೀಕ್ರಿಷನ್ಸ್ ಬರ್ತವೆ, ಈ ಕಡೆ ಪ್ಯಾಂಕ್ರಿಯಾಸಿಂದ ಸೀಕ್ರಿಷನ್ ಬರ್ತವೆ. ಓಕೆ, ಸೊ ಇದನ್ನು ನಾವು ಏನಂತ ಹೇಳ್ತೀವಿ, ಹೆಪಟೋ ಪ್ಯಾಂಕ್ರಿಯಾಟಿಕ್ ಡಕ್ಟ್ ಅಂತ ಹೇಳ್ತೀವಿ. ಓಕೆ, ಸೊ ಹೆಪಟೋ ಪ್ಯಾಂಕ್ರಿಯಾಟಿಕ್ ಆ್ಯಂಪುಲ್ಲಾ ಅಂತಲೂ ಅದನ್ನು ಹೇಳ್ತೀವಿ. ಓಕೆ, ಗಾರ್ಡೆಡ್ ಬೈ ದಿ ಸ್ಪಿಂಚರ್. ಸೊ ಇಲ್ಲಿ ಕೂಡ ಒಂದು ಮಸಲ್ ಸ್ಪಿಂಚರ್ ಇರುತ್ತೆ. ಓಕೆ, ಅದನ್ನು ನಾವು ಏನಂತ ಹೇಳ್ತೀವಿ, ಹೆಪಟೋ ಪ್ಯಾಂಕ್ರಿಯಾಟಿಕ್ ಸ್ಪಿಂಚರ್ ಅಂತ ಹೇಳ್ತೀವಿ. ಅದು ಏನು ಮಾಡುತ್ತೆ, ಸ್ಲೋಲಿ ರಿಲೀಸ್ ಮಾಡುತ್ತೆ. ಓಕೆ, ಸೀಕ್ರಿಷನ್ ಎಲ್ಲಿಂದ ಬರ್ತವೆ ಸರ್, ಗಾಲ್ ಬ್ಲಾಡರ್ ಮತ್ತು ಪ್ಯಾಂಕ್ರಿಯಾಸಿಂದ ಬರ್ತವೆ, ಡಿಯೋಡಿನಮ್ ಒಳಗಡೆ ಬರ್ತವೆ. ಎಲ್ಲಿ ಬರ್ತವೆ, ಡಿಯೋಡಿನಮ್ ಅಂದರೆ ಈ ಪಾರ್ಟ್ ಒಳಗಡೆ ಬರ್ತವೆ. ಸೊ ಇಲ್ಲಿ ಬರ್ತಾ ಇದ್ದಾವೆಲ್ಲ. ಓಕೆ, ಸೊ ಎಲ್ಲಿಂದ ಬರ್ತವೆ ಸರ್, ಹೆಪಟೋ ಪ್ಯಾಂಕ್ರಿಯಾಟಿಕ್ ಆ್ಯಂಪುಲ್ಲನಿಂದ ಬರ್ತವೆ, ಗಾರ್ಡೆಡ್ ಬೈ ಹೆಪಟೋ ಪ್ಯಾಂಕ್ರಿಯಾಟಿಕ್ ಸ್ಪಿಂಚರ್. ಅಂದರೆ ಅಲ್ಲೊಂದು ಸ್ಪಿಂಚರ್ ಇರುತ್ತೆ. ಸೊ ಸ್ಪಿಂಚರ್ ಇರಲಿಲ್ಲ ಅಂದರೆ ಸಡನ್ನಾಗಿ ಎಲ್ಲ ಸೀಕ್ರೆಷನ್ಸ್ ಅಟ್ ಎ ಟೈಮ್ ಬರ್ತಿದ್ದವು. ಸೊ ಸ್ಪಿಂಚರ್ ಇದೆ ಅಂದರೆ ಕಂಟ್ರೋಲ್ ರಿಲೀಸ್ ಇರುತ್ತೆ. ಓಕೆ, ಕಂಟ್ರೋಲ್ ಆಗಿ ಸ್ವಲ್ಪ ರಿಲೀಸ್ ಮಾಡುತ್ತೆ. ಓಕೆ, ನೆಕ್ಸ್ಟ್, ಇಟ್ ಕಂಟೈನ್ ಬ್ರನ್ನರ್ ಗ್ಲ್ಯಾಂಡ್. ಹೌದು ಸರ್, ಜಸ್ಟ್ ನಾವು ಮೇಲ್ಗಡೆ ನೋಡಿದ್ದೀವಿ, ಇದರೊಳಗಡೆ ಬ್ರನ್ನರ್ ಗ್ಲ್ಯಾಂಡ್ ಇರ್ತವೆ. ಸೊ ಏನು ಮಾಡುತ್ತೆ, ಇಟ್ ಸೀಕ್ರೀಟ್ ಆಲ್ಕಲೈನ್ ಮ್ಯೂಕಸ್. ಹೌದು ಸರ್, ಆಲ್ಕಲೈನ್ ಮ್ಯೂಕಸನ್ನು ಸೀಕ್ರೀಟ್ ಮಾಡುತ್ತೆ. ಏನು ಮಾಡುತ್ತೆ ಸರ್ ಹೆಲ್ಪ್ ಇದು ಅಂದರೆ, ಪ್ರೊಟೆಕ್ಟ್ ಫ್ರಮ್ ಸ್ಟಮಕ್ ಆ್ಯಸಿಡ್. ಹೌದು ಸರ್, ಸ್ಮಾಲ್ ಇಂಟೆಸ್ಟೈನನ್ನು ಪ್ರೊಟೆಕ್ಟ್ ಮಾಡುತ್ತೆ ಫ್ರಮ್ ಸ್ಟಮಕ್ ಆ್ಯಸಿಡ್. ಓಕೆ, ನೆಕ್ಸ್ಟ್, ದಿ ಡಿಯೋಡಿನಮ್ ಈಸ್ ಡಿವೈಡೆಡ್ ಇಂಟು 4 ಪಾರ್ಟ್ಸ್. ಓಕೆ, 4 ಪಾರ್ಟ್ಸ್ ಆಗಿ ನಾವು ಡಿವೈಡ್ ಮಾಡ್ತೀವಿ, ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್, ಥರ್ಡ್, ಫೋರ್ತ್, ಈ ಥರ. ಓಕೆ, ಸೊ ಫಸ್ಟ್ ಪಾರ್ಟ್ ಆಫ್ ದಿ ಡಿಯೋಡಿನಮ್ ಈಸ್ ಸುಪೀರಿಯರ್ ಪಾರ್ಟ್. ಹೌದು ಸರ್, ಏನಿದೆ ಸುಪೀರಿಯರ್ ಪಾರ್ಟ್ ಇದೆ. ಎಷ್ಟಿದೆ ಸರ್ ಇದು, ಸುಪೀರಿಯರ್ ಪಾರ್ಟ್ ಈಸ್ 2 ಇಂಚ್ ಲಾಂಗ್. ಓಕೆ, ನೆಕ್ಸ್ಟ್ ನಾವು ನೋಡ್ತೀವಿ
ಡಿಸೆಂಡಿಂಗ್ ಪಾರ್ಟ್, ಹೌದು ಸರ್, ಡಿಸೆಂಡಿಂಗ್ ಪಾರ್ಟ್ ಇಲ್ಲಿ ನಾವು ನೋಡ್ಬೋದು ಎಷ್ಟಿದೆ ಸರ್, 3 ಇಂಚ್ ಲಾಂಗ್ ಇದೆ ಇದು. ನೆಕ್ಸ್ಟ್ ಥರ್ಡ್ ಪಾರ್ಟ್ ಇನ್ಫೀರಿಯರ್ ಪಾರ್ಟ್ ಅಥವಾ ಹಾರಿಜಾಂಟಲ್ ಪಾರ್ಟ್ ಅಂತ ಹೇಳ್ತೀವಿ. ಓಕೆ, ಹಾರಿಜಾಂಟಲ್ ಪಾರ್ಟ್ ಅಂತ ಹೇಳ್ತೀವಿ ಇದು. ಓಕೆ, ಸೊ ಎಷ್ಟಿದೆ ಸರ್, 4 ಇಂಚಸ್ ಲಾಂಗ್ ಇದೆ. ನೆಕ್ಸ್ಟ್ ಲಾಸ್ಟ್ ಪಾರ್ಟ್ ಈಸ್ ಅವರ್ ಅಸೆಂಡಿಂಗ್ ಪಾರ್ಟ್. ಸೊ ಅಸೆಂಡಿಂಗ್ ಪಾರ್ಟ್ 1 ಇಂಚಸ್ ಲಾಂಗ್ ಇರುತ್ತೆ. ಓಕೆ, ಸೊ ಸಿ ಶೇಪಲ್ಲಿ ಇದು ನಮ್ಮ ಡಿಯೋಡಿನಮ್ ಇದೆ. ಓಕೆ, ಐ ಥಿಂಕ್ ನಿಮಗೆ ಡಿಯೋಡಿನಮ್ ಅರ್ಥ ಆಗಿರಬಹುದು. ನೆಕ್ಸ್ಟ್ ನಾವು ಜಿಜನಮ್. ಓಕೆ, ಡಿ ಜೆ. ಸೊ ಜೆ ಫಾರ್ ಜಿಜನಮ್. ಸೊ ಜಿಜನಮ್ ಎಷ್ಟಿದೆ ಸರ್, 2.5 ಮೀಟರ್ ಲಾಂಗ್ ಇದೆ. ಓಕೆ, ಇಟ್ ಇಸ್ ದ ಮಿಡಲ್ ಪೋರ್ಷನ್ ಆಫ್ ದಿ ಸ್ಮಾಲ್ ಇಂಟೆಸ್ಟೈನ್. ಹೌದು ಸರ್, ಇದು ಏನಿದೆ, ಮಿಡಲ್ ಪೋರ್ಷನ್ ಆಫ್ ದಿ ಸ್ಮಾಲ್ ಇಂಟೆಸ್ಟೈನ್ ಇದೆ. ನೆಕ್ಸ್ಟ್ ದಿ ಇನ್ನರ್ ಲೈನಿಂಗ್ ಆಫ್ ದಿ ಜಿಜನಮ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ಲಾರ್ಜ್ ಫೋಲ್ಡ್ಸ್. ಹೌದು ಸರ್, ಇದರೊಳಗಡೆ ಲಾರ್ಜ್ ಫೋಲ್ಡ್ಸ್ ಇದ್ದಾವೆ, ಅದನ್ನು ನಾವು ಪ್ಲೀಸೆ ಸರ್ಕ್ಯುಲಾರಸ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ಇಟ್ ವಾಲ್ಸ್ ಆರ್ ರಿಚ್ ಇನ್ ವಿಲ್ಲೈ. ಹೌದು ಸರ್, ಇದ್ರೊಳಗಡೆ ವಿಲ್ಲೈಸ್ಗಳಿರ್ತವೆ ಆ್ಯಂಡ್ ಮೈಕ್ರೋ ವಿಲ್ಲೈಗಳು ಕೂಡ ಪ್ರೆಸೆಂಟ್ ಇರ್ತವೆ. ಓಕೆ, ನಮ್ಮ ಜಿಜನಮ್ ಒಳಗಡೆ ವಿಲ್ಲೈ ಆ್ಯಂಡ್ ಮೈಕ್ರೋ ವಿಲ್ಲೈ ಕೂಡ ಪ್ರೆಸೆಂಟ್ ಇರುತ್ತೆ. ಎನ್ಹ್ಯಾನ್ಸಿಂಗ್ ಇಟ್ ಸರ್ಫೇಸ್ ಏರಿಯಾ. ಹೌದು ಸರ್, ಸರ್ಫೇಸ್ ಏರಿಯಾನ ಜಾಸ್ತಿ ಮಾಡುತ್ತವೆ ಫಾರ್ ಅಬ್ಸಾರ್ಪ್ಷನ್. ಹೌದು ಸರ್, ಸರ್ಫೇಸ್ ಏರಿಯಾ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಜಾಸ್ತಿ ಅಬ್ಸಾರ್ಪ್ಷನ್ ಆಗುತ್ತೆ. ನೆಕ್ಸ್ಟ್ ರಿಚ್ ಇನ್ ಬ್ಲಡ್ ಸಪ್ಲೈ. ಹೌದು ಸರ್, ಯಾಕಂದರೆ ಜಿಜನಮ್ ಒಳಗಡೆ ಜಾಸ್ತಿ ಬ್ಲಡ್ ಸಪ್ಲೈ ಇರಲೇಬೇಕು, ಯಾಕಂದರೆ ಜಾಸ್ತಿ ಅಬ್ಸಾರ್ಪ್ಷನ್ ಆಗುತ್ತೆ ಅಲ್ಲ. ಓಕೆ, ಅದಕ್ಕೋಸ್ಕರ ಇಲ್ಲಿ ರಿಚ್ ಇನ್ ಬ್ಲಡ್ ಸಪ್ಲೈ ಕೂಡ ಜಾಸ್ತಿ ಇರ್ತವೆ. ಇಟ್ ಅಪಿಯರ್ಸ್ ಮೋರ್ ರೆಡ್ ಇನ್ ಕಲರ್. ಹೌದು ಸರ್, ನಮ್ಮ ಜಿಜನಮ್ ಜಾಸ್ತಿ ರೆಡ್ ಕಲರ್ ಕಾಣಿಸುತ್ತೆ, ಯಾಕಂದರೆ ಜಾಸ್ತಿ ಬ್ಲಡ್ ವೆಸಲ್ಸ್ ಇಲ್ಲಿ ಇದ್ದಾವೆ, ಬ್ಲಡ್ ಸಪ್ಲೈ ಇಲ್ಲಿ ಇದೆ. ಓಕೆ, ನೆಕ್ಸ್ಟ್ ಪ್ರೈಮರಿ ಫಂಕ್ಷನ್. ಸೊ ಇದ್ರ ಫಂಕ್ಷನ್ ಏನಿದೆ ಅಂತ ಕೇಳಿದಾಗ ಅಬ್ಸಾರ್ಪ್ಷನ್ ಆಫ್ ಕಾರ್ಬೋಹೈಡ್ರೇಟ್ ಅಬ್ಸಾರ್ಪ್ಷನ್ ಆಗುತ್ತೆ, ಪ್ರೋಟೀನ್ ಅಬ್ಸಾರ್ಪ್ಷನ್ ಆಗುತ್ತೆ, ಮತ್ತು ವಿಟಮಿನ್ಸ್ಗಳೆಲ್ಲ ಇಲ್ಲಿ ಅಬ್ಸಾರ್ಪ್ಷನ್ ಆಗುತ್ತವೆ. ಐ ಥಿಂಕ್ ನಿಮಗೆ ಜಿಜನಮ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ನಾವು ಈಲಿಯಂ ಬಗ್ಗೆ ನೋಡೋಣ. ಸೊ ಈಲಿಯಂ ಏನಿರುತ್ತೆ ಸರ್, ಇಟ್ ಈಸ್ 3 ಮೀಟರ್ ಲಾಂಗ್. ಓಕೆ, ಸೊ ಎಷ್ಟಿರುತ್ತೆ, ಅಪ್ರಾಕ್ಸಿಮೇಟ್ಲಿ 3 ಮೀಟರ್ ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆನೂ ಇರ್ಬೋದು. ಡಿಫ್ರೆಂಟ್ ಬುಕ್ ಒಳಗಡೆ ಡಿಫ್ರೆಂಟ್ ಕೊಟ್ಟಿದೆ. ನೆಕ್ಸ್ಟ್ ಕನೆಕ್ಟ್ ಟು ದಿ ಲಾರ್ಜ್ ಇಂಟೆಸ್ಟೈನ್. ಹೌದು ಸರ್, ಇದೇನು ಮಾಡುತ್ತೆ, ಲಾರ್ಜ್ ಇಂಟೆಸ್ಟೈನಿಗೆ ಕನೆಕ್ಟ್ ಮಾಡುತ್ತೆ. ನಮ್ಮ ಸ್ಮಾಲ್ ಇಂಟೆಸ್ಟೈನಿಂದ ಲಾರ್ಜ್ ಇಂಟೆಸ್ಟೈನಿಗೆ ಕನೆಕ್ಟ್ ಯಾರು ಮಾಡ್ತಾರೆ, ಈಲಿಯಂ ಮಾಡುತ್ತೆ. ಓಕೆ, ಆ್ಯಂಡ್ ಇಟ್ ಈಸ್ ದ ಲಾಂಗೆಸ್ಟ್ ಸೆಗ್ಮೆಂಟ್ ಆಫ್ ದಿ ಸ್ಮಾಲ್ ಇಂಟೆಸ್ಟೈನ್. ಹೌದು ಸರ್, ಲಾಂಗೆಸ್ಟ್ ಸೆಗ್ಮೆಂಟ್ ಆಫ್ ದಿ ಸ್ಮಾಲ್ ಇಂಟೆಸ್ಟೈನ್ ಈಸ್ ಈಲಿಯಂ. ಹೌದು ಸರ್, ಜಾಸ್ತಿ ಲಾಂಗ್ ಇದೇ ಇರುತ್ತೆ. ಓಕೆ, ನೆಕ್ಸ್ಟ್ ಎಟ್ ದಿ ಇಲಿಯೋಸೀಕಲ್ ಜಂಕ್ಷನ್. ಹೌದು ಸರ್, ಏನು ಮಾಡುತ್ತೆ, ಇದು ಲಾರ್ಜ್ ಇಂಟೆಸ್ಟೈನಿಗೆ ಕನೆಕ್ಟ್ ಮಾಡುತ್ತೆ ಎಟ್ ಇಲಿಯೋಸೀಕಲ್ ಜಂಕ್ಷನ್. ಆ ಪ್ಲೇಸಲ್ಲಿ ಇದು ಲಾರ್ಜ್ ಇಂಟೆಸ್ಟೈನಿಗೆ ಕನೆಕ್ಟ್ ಮಾಡುತ್ತೆ. ಓಕೆ, ಇಟ್ ಕಂಟೈನ್ ಪೇಯರ್ ಪ್ಯಾಚಸ್. ಏನಿರ್ತವೆ ಇದರೊಳಗಡೆ, ಪೇಯರ್ ಪ್ಯಾಚಸ್ ಅಂದರೆ ಲಿಂಫ್ಯಾಟಿಕ್ ಟಿಶ್ಯೂ ಇದೆ. ಏನಿದೆ ಇದು, ಲಿಂಫಾಯ್ಡ್ ಟಿಶ್ಯೂ ಇದೆ. ಸೊ ಎದ್ರ ಒಳಗಡೆ ಹೆಲ್ಪ್ ಮಾಡುತ್ತೆ, ಇಮ್ಯೂನ್ ಡಿಫೆನ್ಸ್ ಒಳಗಡೆ ಹೆಲ್ಪ್ ಮಾಡುತ್ತೆ. ಓಕೆ, ಯಾವುದಾದ್ರೂ ಮೈಕ್ರೋ ಆರ್ಗ್ಯಾನಿಸಮ್ ನಮ್ಮ ಸ್ಮಾಲ್ ಇಂಟೆಸ್ಟೈನ್ ಒಳಗಡೆ ಹೋದರೆ ಇಲ್ಲಿ ಇಮ್ಮಿಡಿಯೇಟ್ಲಿ ಆ್ಯಂಟಿಬಾಡಿ ರಿಲೀಸ್ ಆಗುತ್ತೆ, ಅಂದರೆ ಇಮ್ಮಿಡಿಯೇಟ್ಲಿ ಆ್ಯಕ್ಷನ್ ತಗೊಳ್ಳುತ್ತೆ. ಯಾರು ಸರ್, ಪೇಯರ್ ಪ್ಯಾಚಸ್ ಇಲ್ಲಿ ಇಮ್ಮಿಡಿಯೇಟ್ಲಿ ಏನು ಮಾಡ್ತವೆ, ಆ ಮೈಕ್ರೋ ಆರ್ಗ್ಯಾನಿಸಮನ್ನು ಕಿಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಓಕೆ, ನೆಕ್ಸ್ಟ್ ಪ್ರೈಮರಿ ಫಂಕ್ಷನ್. ಸೊ ಇದ್ರ ಫಂಕ್ಷನ್ ಏನಿದೆ ಸರ್, ಈಲಿಯಂ ಫಂಕ್ಷನ್ ಅಂದರೆ ಅಬ್ಸಾರ್ಪ್ಷನ್ ಆಫ್ ವಿಟಮಿನ್ B12. ಓಕೆ, ಸೊ ಅಬ್ಸಾರ್ಪ್ಷನ್ ಆಫ್ ವಿಟಮಿನ್ B12 ಎಲ್ಲಾಗುತ್ತೆ ಅಂತ ಕೇಳಿದಾಗ ಸರ್, ನಮ್ಮ ಇಲಿಯಮಲ್ಲಿ ಆಗುತ್ತೆ, ಮತ್ತು ಬೈಲ್ ಸಾಲ್ಟ್ಸ್ಗಳು ಎಲ್ಲ ಅಬ್ಸಾರ್ಪ್ಷನ್ ಆಗ್ತವೆ, ನಮ್ಮ ಇಲಿಯಮಲ್ಲಿ ಆಗ್ತವೆ. ಆ್ಯಂಡ್ ರಿಮೇನಿಂಗ್ ನ್ಯೂಟ್ರಿಷನ್. ಸೊ ಆಲ್ರೆಡಿ ನಮ್ಮ ಜಿಜನಮ್ ಒಳಗಡೆ ನ್ಯೂಟ್ರಿಷನ್ ಎಲ್ಲ ಅಬ್ಸಾರ್ಪ್ಷನ್ ಆಗಿತ್ತು. ಸೊ ರಿಮೇನಿಂಗ್ ಅಂದರೆ ಉಳಿದ ನ್ಯೂಟ್ರಿಷನ್ಸ್ಗಳೆಲ್ಲ ಏನಾಗ್ತವೆ, ಇಲ್ಲಿ ಇಲಿಯಮಲ್ಲಿ ಅಬ್ಸಾರ್ಪ್ಷನ್ ಆಗುತ್ತವೆ. ಐ ಥಿಂಕ್ ನಿಮಗೆ ಇಲಿಯಮ್ ಅರ್ಥ ಆಗಿರ್ಬೋದು. ಸೊ ಇದ್ರ ಲೆಂತ್ ಇರುತ್ತೆ 3 ಮೀಟರ್ ತನಕ ಇರುತ್ತೆ, ಆ್ಯಂಡ್ ಲಾಂಗೆಸ್ಟ್ ಸೆಗ್ಮೆಂಟ್ ಇದೆ. ಇದು ಏನು ಮಾಡುತ್ತೆ, ಲಾರ್ಜ್ ಇಂಟೆಸ್ಟೈನ್ಗೆ ಕನೆಕ್ಟ್ ಮಾಡುತ್ತೆ ಎಟ್ ದಿ ಇಲಿಯೋಸೀಕಲ್ ವಾಲ್ವ್. ಓಕೆ, ಅಥವಾ ಇಲಿಯೋಸೀಕಲ್ ಜಂಕ್ಷನ್ ಅಂತ ಕೂಡ ಹೇಳ್ತೀವಿ. ಓಕೆ, ಆ್ಯಂಡ್ ಕಂಟೈನ್ ಪೇಯರ್ ಪ್ಯಾಚಸ್. ಏನಂತ ಹೇಳ್ತೀವಿ, ಪೇಯರ್ ಪ್ಯಾಚಸ್ ಇದ್ರೊಳಗಡೆ ಇದ್ದಾವೆ, ಹೆಲ್ಪ್ ಮಾಡ್ತವೆ ಅವು ನಮ್ಮ ಇಮ್ಯೂನ್ ಡಿಫೆನ್ಸಲ್ಲಿ. ಓಕೆ, ನೆಕ್ಸ್ಟ್ ಫಂಕ್ಷನ್ ಏನು ಮಾಡುತ್ತೆ, ವಿಟಮಿನ್ B12 ಮತ್ತು ನಮ್ಮ ಬೈಲ್ ಸಾಲ್ಟ್ ಮತ್ತು ರಿಮೇನಿಂಗ್ ನ್ಯೂಟ್ರಿಯೆಂಟ್ಸ್ಗಳಲ್ಲಿ ಅಬ್ಸಾರ್ಪ್ಷನ್ ಆಗುತ್ತವೆ. ನೆಕ್ಸ್ಟ್ ನಾವು ನೋಡೋಣ ಯೂನಿಕ್ ಫೀಚರ್ಸ್ ಆಫ್ ಸ್ಮಾಲ್ ಇಂಟೆಸ್ಟೈನ್. ಓಕೆ, ಸೊ ಯೂನಿಕ್ ಫೀಚರ್ಸ್ ಅಂದರೆ, ಸೊ ನಾವು ಜಸ್ಟ್ ನೋಡಿದ್ದೀವಿ, ಇಲ್ಲಿ ಏನಿದ್ದಾವೆ ಸರ್, ಪ್ಲೈಸೆ ಸರ್ಕ್ಯುಲಾರಸ್ ಇದ್ದಾವೆ, ಸರ್ಕ್ಯುಲಾರ್ ಫೋಲ್ಡ್ಸ್ಗಳಿದ್ದಾವೆ, ಮತ್ತು ವಿಲ್ಲೈ, ಮೈಕ್ರೋ ವಿಲ್ಲೈ. ಸೊ ಇದ್ರ ಬಗ್ಗೆ ಸ್ವಲ್ಪ ನಾವು ನೋಡೋಣ ಏನಿರ್ತವೆ ಇವೆಲ್ಲ ಅಂತ. ಓಕೆ, ಸೊ ಫಸ್ಟ್ ನಾವು ಸರ್ಕ್ಯುಲಾರ್ ಫೋಲ್ಡ್ಸ್, ಅಥವಾ ನಾವು ಇದನ್ನು ಪ್ಲೈಸೆ ಸರ್ಕ್ಯುಲಾರಸ್ ಅಂತ ಕೂಡ ಹೇಳ್ಬೋದು. ಸೊ ಪ್ರೊನೌನ್ಸಿಯೇಷನಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗ್ಬೋದು, ಸೊ ನೋಡ್ರಿ. ಓಕೆ, ನೆಕ್ಸ್ಟ್, ಸೊ ದೀಸ್ ಫೋಲ್ಡ್ಸ್ ಆರ್ ಪರ್ಮನೆಂಟ್ ಫೋಲ್ಡ್. ಸೊ ಏನಿದ್ದಾವೆ, ಪರ್ಮನೆಂಟ್ ಫೋಲ್ಡ್ ಇನ್ ದಿ ಮ್ಯೂಕಸ್. ಎಲ್ಲಿದ್ದಾವೆ ಸರ್, ಮ್ಯೂಕಸ್ ಅಂದರೆ ಇನ್ನರ್ ಲೇಯರ್ ಒಳಗಡೆ ಇದ್ದಾವೆ. ದಟ್ ಸ್ಲೋ ಡೌನ್ ಫುಡ್ ಮೂಮೆಂಟ್. ಹೌದು ಸರ್, ಯಾಕಿದ್ದಾವೆ ಅಂದರೆ, ಸೊ
ಯಾಕಿದ್ದಾವೆ ಹೆಲ್ಪ್ ಎದ್ರಲ್ಲಿ ಮಾಡ್ತವೆ ಅಂದರೆ ಸ್ಲೋ ಡೌನ್ ದಿ ಫುಡ್ ಮೂಮೆಂಟ್. ಸೊ ಫುಡ್ ಮೂಮೆಂಟನ್ನು ಸ್ಲೋ ಮಾಡೋಕ್ಕೆ ಇವು ಹೆಲ್ಪ್ ಮಾಡ್ತವೆ. ಓಕೆ, ಸೊ ಫುಡ್ ಮೂಮೆಂಟ್ ಇಲ್ಲಿ ಸ್ಲೋ ಆದರೆ ಅಬ್ಸಾರ್ಪ್ಷನ್ ಕೂಡ ಆಗುತ್ತೆ ಆ್ಯಂಡ್ ಇನ್ಕ್ರೀಸ್ ಅಬ್ಸಾರ್ಪ್ಷನ್. ಹೌದು ಸರ್. ಸೊ ಫುಡ್ ಮೂಮೆಂಟ್ಸನ್ನು ಸ್ಲೋ ಮಾಡ್ತವೆ, ಅಬ್ಸಾರ್ಪ್ಷನ್ ಇಲ್ಲಿ ಜಾಸ್ತಿ ಆಗುತ್ತೆ. ಓಕೆ, ಸೊ ನಾವಿಲ್ಲಿ ಡಯಾಗ್ರಾಮ್ ಒಳಗಡೆ ನೋಡಿದಾಗ ಈ ಥರ ಓಕೆ ಸ್ಮಾಲ್ ಇಂಟೆಸ್ಟೈನ್ ಇದೆ ಸರ್. ಸೊ ಇದ್ರೊಳಗಡೆ ಇಲ್ಲಿ ನೀವು ನೋಡ್ಬೋದು ಏನು ಫೋಲ್ಡ್ಸ್ ಇದ್ದಾವೆಲ್ಲ. ಸೊ ಇವು ಏನು ಮಾಡ್ತಾವೆ, ಸೊ ಫುಡ್ ಬರ್ತಾ ಇದೆ ಅದನ್ನು ಸ್ಲೋ ಮಾಡ್ತೇವೆ, ಮೂಮೆಂಟ್ ಏನಾಗುತ್ತೆ ಸ್ಲೋ ಆಗುತ್ತೆ. ಅಂದರೆ ಸ್ಲೋ ಆದಾಗ ಜಾಸ್ತಿ ಅಬ್ಸಾರ್ಪ್ಷನ್ ಟೈಮ್ ಜಾಸ್ತಿ ಸಿಗುತ್ತೆ ನಮ್ಮ ಸ್ಮಾಲ್ ಇಂಟೆಸ್ಟೈನ್ಗೆ. ಸೊ ಎಲ್ಲ ಹೀರ್ಕೊಳ್ಳೋಕ್ಕೆ ಅಬ್ಸಾರ್ಪ್ಷನ್ ಮಾಡ್ಕೊಳ್ಳೋಕ್ಕೆ. ನೆಕ್ಸ್ಟ್ ನಾವು ನೋಡೋಣ ವಿಲ್ಲೈ. ಓಕೆ, ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಲೈನ್ಡ್ ವಿತ್ ದಿ ಅಬ್ಸಾರ್ಪ್ಟಿವ್ ಎಪಿಥೀಲಿಯಂ ಸೆಲ್. ಹೌದು ಸರ್, ನಾವಿಲ್ಲಿ ನೋಡ್ಬೋದು ಫಿಂಗರ್ ಲೈಕ್ ಪ್ರೊಜೆಕ್ಷನ್ಗಳಿದ್ದಾವೆ. ಅದ್ರ ಮೇಲ್ಗಡೆ ನಾವು ನೋಡ್ಬೋದು ಇಲ್ಲಿ ಎಪಿಥೀಲಿಯಲ್ ಸೆಲ್ಸ್ ಇದ್ದಾವೆ. ಓಕೆ, ಎಪಿಥೀಲಿಯಲ್ ಸೆಲ್ಸ್ ಇದ್ದಾವೆ. ಸೊ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಲೈನ್ಡ್ ವಿತ್ ದಿ ಅಬ್ಸಾರ್ಪ್ಟಿವ್ ಎಪಿಥೀಲಿಯಲ್ ಸೆಲ್ಸ್. ಹೌದು ಸರ್, ಇಲ್ಲಿ ಇದೆ. ಸೊ ಇವುಗಳನ್ನು ನಾವು ವಿಲ್ಲೈ ಅಂತ ಹೇಳ್ತೀವಿ. ನೆಕ್ಸ್ಟ್ ನಾವು ನೋಡೋಣ ಮೈಕ್ರೋ ವಿಲ್ಲೈ. ಓಕೆ, ಟೈನಿ ಪ್ರೊಜೆಕ್ಷನ್ ದಟ್ ಕಂಟೇನ್ ಬ್ರಷ್ ಬಾರ್ಡರ್ ಎನ್ಸೈಮ್ ಫಾರ್ ಡೈಜೆಷನ್. ಹೌದು ಸರ್. ಓಕೆ, ಸೊ ಇದು ವಿಲ್ಲೈ ಇದೆ ಸರ್. ಓಕೆ, ಸೊ ವಿಲ್ಲೈ ಮೇಲೆ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಎಪಿಥೀಲಿಯಲ್ ಸೆಲ್ಸ್ ಇದ್ದಾವೆ. ಸೊ ಎಪಿಥೀಲಿಯಲ್ ಸೆಲ್ಸ್ಗಳ ಮೇಲೆ ನಾವಿಲ್ಲಿ ನೋಡ್ಬೋದು ಇವು. ಓಕೆ, ಸೊ ಬ್ರಷ್ ಲೈಕ್ ಬಾರ್ಡರ್ ಇದೆಲ್ಲ. ಸೊ ಇವುಗಳು ಏನಿದ್ದಾವೆ ನಮ್ಮ ಮೈಕ್ರೋ ವಿಲ್ಲೈ. ಓಕೆ, ಸಣ್ಣ ವಿಲ್ಲೈ ಇದ್ದಾವೆ ಮೈಕ್ರೋ ವಿಲ್ಲೈ. ಓಕೆ, ಇದು ವಿಲ್ಲೈ, ಇದ್ರ ಮೇಲ್ಗಡೆ ಸೆಲ್ ಇದೆ, ಅದ್ರ ಮೇಲೆ ಚಿಕ್ಕ 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 ಇದು ಇದೆಲ್ಲ. ಸೊ ಇವೆಲ್ಲ ಏನಿದ್ದಾವೆ ಮೈಕ್ರೋ ವಿಲ್ಲೈ. ಓಕೆ, ಐ ಥಿಂಕ್ ನಿಮಗೆ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ನಾವು ನೋಡೋಣ ಪೇಯರ್ ಪ್ಯಾಚಸ್. ಸೊ ಪೇಯರ್ ಪ್ಯಾಚಸ್ ಅಂದರೆ ಏನು, ಲಿಂಫಾಯ್ಡ್ ಟಿಶ್ಯೂ ಇದೆ. ಏನಿದೆ ಸರ್ ಇದು ಲಿಂಫಾಯ್ಡ್ ಟಿಶ್ಯೂ ಅಂದರೆ ಇಟ್ ಈಸ್ ಅ ಪಾರ್ಟ್ ಆಫ್ ದಿ ಲಿಂಫ್ಯಾಟಿಕ್ ಸಿಸ್ಟಮ್. ಹೆಲ್ಪ್ ಎದ್ರಾಗ ಮಾಡುತ್ತೆ ಲಿಂಫಾಯ್ಡ್ ಟಿಶ್ಯೂ ಅಂದರೆ ಇಮ್ಯೂನ್ ಸಿಸ್ಟಮ್ ಸರ್. ಓಕೆ, ಸೊ ಇದರ ಒಳಗಡೆ ಹೆಲ್ಪ್ ಮಾಡುತ್ತೆ, ಇಮ್ಯೂನ್ ಸಿಸ್ಟಮ್ ಒಳಗಡೆ ಹೆಲ್ಪ್ ಮಾಡುತ್ತೆ, ರೋಗ ನಿರೋಧಕ ಶಕ್ತಿ ಒಳಗಡೆ ಇದು ಹೆಲ್ಪ್ ಮಾಡುತ್ತೆ. ಓಕೆ, ಲಿಂಫಾಯ್ಡ್ ಟಿಶ್ಯೂ ಕ್ಲಸ್ಟರ್ಸ್ ಇನ್ ಇಲಿಯಮ್. ಎಲ್ಲಿರ್ತವೆ ಸರ್, ಜಾಸ್ತಿ ಇರೋದು ನಮ್ಮ ಇಲಿಯಮ್ ಒಳಗಡೆ ಇರುತ್ತೆ. ದಟ್ ಪ್ರೊಟೆಕ್ಟ್ ಅಗೇನ್ಸ್ಟ್ ಬ್ಯಾಕ್ಟೀರಿಯಾ. ಹೌದು ಸರ್, ಅಲ್ಲಿ ಜಾಸ್ತಿ ಬ್ಯಾಕ್ಟೀರಿಯಾ ಗ್ರೋತ್ ಆಗೋಕ್ಕೆ ಬಿಡೋದಿಲ್ಲ ಇದು. ಓಕೆ, ಬ್ಯಾಕ್ಟೀರಿಯಾಗಳಿಂದ ಪ್ರೊಟೆಕ್ಟ್ ಮಾಡುತ್ತವೆ ನಮ್ಮ ಪೇಯರ್ ಪ್ಯಾಚಸ್ ಆರ್ ದಿ ಲಿಂಫಾಯ್ಡ್ ಟಿಶ್ಯೂ. ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿರ್ಬೋದು. ಸೊ ನಿಮಗೆ ಈ ವಿಡಿಯೋ ಅರ್ಥ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.